ನಮಸ್ಕಾರ. ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವರದಿಗೆ ನಿಮಗೆಲ್ಲರಿಗೂ ಸ್ವಾಗತ. ಯೋಚಿಸಿ ನೋಡಿ, ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಆತ್ಮದ ಒಂದು ಬಹುಮುಖ್ಯ ಭಾಗ ತನ್ನ ತಾಯ್ನಾಡಿನಿಂದ ಸುಮಾರು 2000 ಕಿಲೋಮೀಟರ್ ದೂರದಲ್ಲಿ ಕಳೆದ ಅರ್ಧ ಶತಮಾನದಿಂದ ಕತ್ತಲ ಕೋಣೆಯೊಂದರಲ್ಲಿ ಬಂದಿಯಾಗಿದೆ ಅಂದ್ರೆ ನಿಜಕ್ಕೂ ಅಚ್ಚರಿಯಾಗತ್ತಲ್ವಾ? ಇದೇನೋ ಒಂದು ಸಾಮಾನ್ಯ ಸುದ್ದಿಯಲ್ಲ. ದಶಕಗಳ ಹಿಂದಿನ ಒಂದು ನಿಗೂಢ ಹಸ್ತಾಂತರದ ಬೆಚ್ಚಿಬೀಳಿಸುವ ಕಥೆಯಿದು. ಇವತ್ತಿನ ನಮ್ಮ ಈ ವಿಶೇಷ ತನಿಖಾ ವರದಿಯಲ್ಲಿ ಮರೆಯಾದ ಆ ಪರಂಪರೆಯ ಜಾಳನ್ನು ನಾವು ಹುಡುಕಲಿದ್ದೇವೆ. ಬನ್ನಿ ಶುರು ಮಾಡೋಣ. ಹಾಗಾದ್ರೆ ಗದಗ ಜಿಲ್ಲೆಯ ಆ 50 ವರ್ಷಗಳ ಹಿಂದಿನ ಕಳೆದುಹೋದ ನಿಧಿಯೆಲ್ಲಿದೆ? ಇದು ಬರೀ ಕಲ್ಲು, ಮಣ್ಣು ಅಥವಾ ಲೋಹಗಳ ಪ್ರಶ್ನೆ ಖಂಡಿತ ಅಲ್ಲ. ಒಂದು ಇಡೀ ಪಟ್ಟಣದ ಅಸ್ಮಿತೆ, ಅದರ ಐತಿಹಾಸಿಕ ಹೆಮ್ಮೆ, ತಲೆಮಾರುಗಳ ನೆನಪುಗಳು ಹೀಗೆ ಹಠಾತ್ತನೆ ಮಾಯವಾದ್ರೆ ಹೇಗಿರುತ್ತೆ ಹೇಳಿ? ಅರ್ಧ ಶತಮಾನದ ಸುದೀರ್ಘ ಮೌನ, ಉತ್ತರಗಳಿಲ್ಲದ ಪ್ರಶ್ನೆಗಳು. ಆದ್ರೆ ಈಗ ಆ ಕಳೆದುಹೋದ ಸಾಂಸ್ಕೃತಿಕ ಆತ್ಮವನ್ನ ಮರಳಿ ತರುವ ಒಂದು ಬೃಹತ್ ಪ್ರಯತ್ನ ಶುರುವಾಗಿದೆ. ಈ ಪ್ರಶ್ನೆಯ ಬೆನ್ನತ್ತಿ ಇತಿಹಾಸದ ಸತ್ಯಾಸತ್ಯತೆಗಳನ್ನ ಅರಿಯುವ ಪ್ರಯತ್ನವನ್ನ ನಾವಿಂದು ಮಾಡ್ತಿದ್ದೇವೆ. ಮೊದಲನೇ ವಿಭಾಗದಲ್ಲಿ ಈ 50 ವರ್ಷಗಳ ಐತಿಹಾಸಿಕ ರಹಸ್ಯದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ನೋಡಿ, ಸುಮಾರು 50 ವರ್ಷಗಳ ಹಿಂದೆ ಏನಾಯ್ತು ಅಂದ್ರೆ, ನಮ್ಮ ಕರ್ನಾಟಕದ ಪಾರಂಪರಿಕ ಪಟ್ಟಣವಾದ ಲಕ್ಕುಂಡಿಯಿಂದ ಅಪೂರ್ವದ ಪುರಾತನ ವಸ್ತುಗಳ ಬೃಹತ್ ಸಂಗ್ರಹವೊಂದು ದಿಢೀರನೆ ಹೊರಟೋಯ್ತು. ನಿಂಗೆ ಗೊತ್ತಿರಬಹುದು, ಲಕ್ಕುಂಡಿ ಕೇವಲ ಒಂದು ಸಾಮಾನ್ಯ ಹಳ್ಳಿಯಲ್ಲ. ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಇದೊಂದು ಭವ್ಯವಾದ ರಾಜಧಾನಿಯಾಗಿತ್ತು. ನೂರಾರು ದೇವಾಲಯಗಳು, ಬಾವಿಗಳು, ಅದ್ಭುತ ವಾಸ್ತುಶಿಲ್ಪದ ನೆಲೆಬೀಡುವುದು. ಅಂಥ ಭವ್ಯ ಇತಿಹಾಸದ ಸಾಕ್ಷಿಯಾಗಿದ್ದ ಈ ಬೆಲೆಬಾಳುವ ಕುರುಹುಗಳು ಇದ್ದಕ್ಕಿದ್ದಂತೆ ತಮ್ಮ ನೆಲವನ್ನ ಬಿಟ್ಟು ದೂರದ ಪ್ರಯಾಣ ಬೆಳೆಸಿದ್ವು. ಆ ದಿನದಿಂದ ಲಕ್ಕುಂಡಿಯ ಇತಿಹಾಸದ ಒಂದು ಪ್ರಮುಖ ಭಾಗ ಶೂನ್ಯವಾಯಿತು ಅಂತಲೇ ಹೇಳ್ಬೋದು. ಆದ್ರೆ ಖುಷಿಯ ವಿಚಾರ ಏನಂದ್ರೆ, ಪ್ರಸ್ತುತ ಆಡಳಿತ ಈಗ ಆ ಖಾಲಿ ಜಾಗವನ್ನ ತುಂಬಲು, ಅಂದ್ರೆ ಆ ಐತಿಹಾಸಿಕ ವಸ್ತುಗಳನ್ನ ಮತ್ತೆ ಅದೇ ಮಣ್ಣಿಗೆ ಮರಳಿ ತರಲು ಅತ್ಯಂತ ಸಕ್ರಿಯವಾದ ಹೆಜ್ಜೆಗಳನ್ನಿಡ್ತಿದೆ. ವಿಭಾಗ 2: ಲಕ್ಕುಂಡಿಯ ಆ ಅಮೂಲ್ಯ ನಿಧಿ ಎಂಥದ್ದು ಅನ್ನೋದನ್ನ ನೋಡೋಣ. 150ಕ್ಕೂ ಹೆಚ್ಚು. ಹೌದು, ಇದೇನು ಸಣ್ಣ ಸಂಖ್ಯೆ ಅಲ್ಲ. ಇದು ಕೇವಲ ಒಂದೆರಡು ಮುರಿದ ಮೂರ್ತಿಗಳು ಅಥವಾ ತುಂಡಾದ ಶಾಸನಗಳ ಕಥೆ ಖಂಡಿತ ಅಲ್ಲ. 150ಕ್ಕೂ ಹೆಚ್ಚು ಅತ್ಯಮೂಲ್ಯ ಅಪರೂಪದ ಪ್ರಾಚೀನ ವಸ್ತುಗಳು ಪ್ರಸ್ತುತ ನವದೆಹಲಿಯ ಸೇಫ್ ಲಾಕರ್ಗಳಲ್ಲಿ ಕುಳಿತಿವೆ. ಇಷ್ಟು ದೊಡ್ಡ ಪ್ರಮಾಣದ ಸಂಗ್ರಹ ಅಂದ್ರೆ ಅದು ಒಂದು ಇಡೀ ಯುಗದ ಕಲಾತ್ಮಕತೆ, ಅಂದಿನ ಜನರ ದೈನಂದಿನ ಜೀವನ ಮತ್ತು ರಾಜವೈಭವದ ಸಂಪೂರ್ಣ ಚಿತ್ರಣವನ್ನ ಕಟ್ಟಿಕೊಡಬಲ್ಲಲ್ವಾ? ಅಂದ್ರೆ ನಮ್ಮ ಇತಿಹಾಸದ ಒಂದು ದೊಡ್ಡ ಅಧ್ಯಾಯವೇ ಅಲ್ಲಿ ಭದ್ರವಾಗಿ ಇರಿಸಲ್ಪಟ್ಟಿದೆ. ಆ ಬೃಹತ್ ಸಂಗ್ರಹದಲ್ಲಿರುವ ಪ್ರತಿಯೊಂದು ವಸ್ತುವು ಒಂದೊಂದು ಕಥೆಲೇಳುತ್ತೆ. ಶತಮಾನಗಳ ಹಿಂದೆ ಯುದ್ಧಭೂಮಿಯಲ್ಲಿ ಗರ್ಜಿಸಿದ ಪ್ರಾಚೀನ ಶಸ್ತ್ರಾಸ್ತ್ರಗಳು, ಅಂದಿನ ಆರ್ಥಿಕ ಸಮೃದ್ಧಿಯನ್ನ ಸಾರುವ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳು, ಕರಕುಶಲತೆಯ ಪರಾಕಾಷ್ಠೆಯನ್ನ ತೋರುವ ಆಭರಣಗಳು ಅಲ್ಲಿವೆ. ಕೇವಲ ಅಷ್ಟೇ ಅಲ್ಲ, ನಮ್ಮ ನಾಡಿನ ಆಡಳಿತ, ಸಂಸ್ಕೃತಿ ಮತ್ತು ಸಾಮಾಜಿಕ ಜೀವನದ ನಿಖರ ದಾಖಲೆಗಳಾದ ಶಾಸನಗಳು, ತಾಳೆಗರಿಯ ಹಸ್ತಪ್ರತಿಗಳು ಕೂಡ ಆ ಸಂಗ್ರಹದ ಬಹುಮುಖ್ಯ ಭಾಗವಾಗಿವೆ. ಇವೆಲ್ಲವೂ ನಮ್ಮ ಗದಗ ಜಿಲ್ಲೆಯ ಐತಿಹಾಸಿಕ ಮಣ್ಣಿನ ವಾಸನೆಯನ್ನ ಹೊಂದಿರುವ ನಮ್ಮ ಪೂರ್ವಜರ ಹೆಮ್ಮೆಯ ಕುರುಹುಗಳು. ಇವುಗಳ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮೌಲ್ಯವನ್ನ ಬೆಲೆಕಟ್ಟೋದಿಕ್ಕೆ ಸಾಧ್ಯನೇ ಇಲ್ಲ. ಮುಂದಿನ ವಿಭಾಗ 1976ರಲ್ಲಿ ನಡೆದ ಆ ದೆಹಲಿ ಪ್ರಯಾಣದ ಬಗ್ಗೆ. ಸ್ವಲ್ಪ ಇತಿಹಾಸದ ಪುಟಗಳನ್ನು ತಿರುವಿ ಹಾಕೋಣ. 1976ರ ಅಕ್ಟೋಬರ್ ತಿಂಗಳು. ದೇಶಾದ್ಯಂತ ಹಲವು ರಾಜಕೀಯ ಮತ್ತು ಸಾಮಾಜಿಕ ಪಲ್ಲಟಗಳಿದ್ದ ಕಾಲವದು. ಆ ಸಮಯದಲ್ಲಿ ಡಿ.ಕೆ. ಹೆಬ್ಬೂರ್ ಮತ್ತು ಟಿ.ಕೆ. ನಾಯಕ್ ಅನ್ನೋರು ಈ ಅಮೂಲ್ಯ ವಸ್ತುಗಳ ಬೃಹತ್ ಸಂಗ್ರಹವನ್ನ ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರಿಗೆ ಅಧಿಕೃತವಾಗಿ ಹಸ್ತಾಂತರಿಸಿದ್ರು. ಇದು ಯಾವ ನಿರ್ದಿಷ್ಟ ಕಾರಣಕ್ಕಾಗಿ ನಡೀತು ಅನ್ನೋದು ದಶಕಗಳ ಕಾಲ ಕುತೂಹಲದ ವಿಷಯವಾಗಿಯೇ ಉಳಿದಿತ್ತು. ಆದರೆ ವಾಸ್ತವ ಏನಂದ್ರೆ, ಅಂದಿನಿಂದ ಇಂದಿನವರೆಗೆ ಅಂದ್ರೆ ಸತತ 48 ವರ್ಷಗಳ ಕಾಲ ಈ ಕನ್ನಡಿಗರ ನಿಧಿ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯದ ಅಂದ್ರೆ ನ್ಯಾಷನಲ್ ಮ್ಯೂಸಿಯಂನ ಸಂರಕ್ಷಿತ ವಶದಲ್ಲೇ ಉಳಿದುಕೊಂಡಿದೆ. ಇದು ದೆಹಲಿಯ ಭದ್ರತೆಯಲ್ಲಿ ಉಳಿಯಿತೇ ವಿನಃ ಮರಳಿ ತನ್ನ ತಾಯ್ನಾಡಿಗೆ ಬರಲೇ ಇಲ್ಲ. ವಿಭಾಗ 4: ಈ ನಿಧಿಯನ್ನ ಮರಳಿ ತರುವ ಹೊಸ ಪ್ರಯತ್ನ ಹೇಗಿದೆ ಅಂತ ತಿಳಿಯೋಣ. ಆದ್ರೆ ಈಗೊಂದು ಮಹತ್ವದ ಬೆಳವಣಿಗೆ ಆಗ್ತಿದೆ. ಅರ್ಧ ಶತಮಾನದ ಈ ಸುದೀರ್ಘ ಮೌನವನ್ನ ಮುರಿಯಲು ಈಗಿನ ಪ್ರವಾಸೋದ್ಯಮ ಸಚಿವರಾದ ಎಚ್.ಕೆ. ಪಾಟೇಲ್ ಅವರು ದಿಟ್ಟ ಹೆಜ್ಜೆಯನ್ನಿಟ್ಟಿದ್ದಾರೆ. ನವದೆಹಲಿಯಿಂದ ಈ ಪುರಾತನ ವಸ್ತುಗಳನ್ನ ಶತಾಯಗತಾಯ ಮರಳಿ ತರುವ ಪ್ರಯತ್ನಗಳು ಈಗ ತೀವ್ರಗೊಂಡಿವೆ. ಇತ್ತೀಚೆಗಷ್ಟೇ ಅವರು ದೆಹಲಿಯ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯಕ್ಕೆ ಖುದ್ದಾಗಿ ಭೇಟಿ ನೀಡಿ ಈ ಸಂಪೂರ್ಣ ಐತಿಹಾಸಿಕ ಸಂಗ್ರಹವನ್ನ ಕಣ್ಣಾರೆ ಪರಿಶೀಲಿಸಿದ್ದಾರೆ. ಅಷ್ಟೇ ಅಲ್ಲದೆ ಕೇಂದ್ರದ ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ಸುದೀರ್ಘ ಮತ್ತು ಕಟ್ಟುನಿಟ್ಟಿನ ಚರ್ಚೆಗಳು ಕೂಡ ಆರಂಭವಾಗಿವೆ. ಇದೊಂದು ಅತ್ಯಂತ ಪ್ರಬಲವಾದ ಮತ್ತು ಭರವಸೆ ಮೂಡಿಸುವ ಆಡಳಿತಾತ್ಮಕ ನಡೆಯಾಗಿದೆ.
ದೆಹಲಿಯ ವಸ್ತು ಸಂಗ್ರಹಾಲಯದ ಅಧಿಕಾರಿಗಳೊಂದಿಗಿನ ಈ ಚರ್ಚೆಗಳು ಕೇವಲ ವಸ್ತುಗಳನ್ನ ಹಿಂದಿರುಗಿಸಿ ಅನ್ನೋ ಕೋರಿಕೆಗೆ ಮಾತ್ರ ಸೀಮಿತವಾಗಿಲ್ಲ. 50 ವರ್ಷಗಳಿಂದ ಬೇರೆದೇ ಭೌಗೋಳಿಕ ವಾತಾವರಣದಲ್ಲಿದ್ದ ಈ ಸೂಕ್ಷ್ಮ ಪ್ರಾಚೀನ ವಸ್ತುಗಳ ಸಂರಕ್ಷಣೆ ಭವಿಷ್ಯದಲ್ಲಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಗಂಭೀರ ಮಾತುಕತೆಗಳು ನಡೆದಿವೆ. ಪ್ರತಿಯೊಂದು ವಸ್ತುವಿನ ಇಂದಿನ ಸ್ಥಿತಿಯ ನಿಖರವಾದ ದಾಖಲೀಕರಣವಾಗಬೇಕಿದೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಿಧಿಯನ್ನ ಕೇವಲ ಯಾವುದೋ ಗೋಡೌನ್ನಲ್ಲಿ ತಂದಿಡೋದಲ್ಲ, ಬದಲಾಗಿ ಅತ್ಯಂತ ಸುರಕ್ಷಿತವಾಗಿ ಕರ್ನಾಟಕಕ್ಕೆ ತಂದು ಸಾರ್ವಜನಿಕ ಪ್ರದರ್ಶನಕ್ಕೆ ಇಡುವ ಬಗ್ಗೆ ವಿಸ್ತೃತವಾದ ರೂಪುರೇಷೆಗಳನ್ನು ಸಿದ್ಧಪಡಿಸಲಾಗ್ತಿದೆ. 100 ಕಿಲೋಮೀಟರ್ಗಳ ಈ ಸ್ಥಳಾಂತರದ ಹಿಂದಿರುವ ಸವಾಲುಗಳು ನಿಜಕ್ಕೂ ಬಹಳ ದೊಡ್ಡವು. ಈ ಭಾರಿ ಪ್ರಯತ್ನಗಳ ಅಂತಿಮ ಗುರಿ ಬಹಳ ಸ್ಪಷ್ಟವಾಗಿದೆ. ಈ ಅಪರೂಪದ ವಸ್ತುಗಳು ಮರಳಿ ಬರಬೇಕಿರೋದು ಬೇರೆಲ್ಲಿಗೂ ಅಲ್ಲ, ಅವುಗಳ ಮೂಲ ಸ್ಥಾನವಾದ ಲಕ್ಕುಂಡಿಗೆ. ಹೌದು, ಲಕ್ಕುಂಡಿಯೇ ಈ ಪರಂಪರೆಯ ಅಂತಿಮ ತಾಣವಾಗಿ ಹೊರಹೊಮ್ಮುತ್ತಿದೆ. ಆ ವಸ್ತುಗಳು ಯಾವ ಮಣ್ಣಿನಲ್ಲಿ ರೂಪುಗೊಂಡಿದ್ದುವೋ ಅದೇ ಮಣ್ಣಿಗೆ ಮರಳುವುದು ಸಾಂಸ್ಕೃತಿಕವಾಗಿ ಅತ್ಯಂತ ಭಾವುಕವಾದ ಸಂಗತಿಯಲ್ವಾ? ಭವಿಷ್ಯದಲ್ಲಿ ಲಕ್ಕುಂಡಿಗೆ ಭೇಟಿ ನೀಡುವ ಪ್ರವಾಸಿಗರು, ಇತಿಹಾಸಕಾರರು ಮತ್ತು ಸ್ಥಳೀಯರು ತಮ್ಮದೇ ನೆಲದ ಈ ಗತವೈಭವವನ್ನ ಕಣ್ತುಂಬಿಕೊಳ್ಳುವಂತಾಗ್ಬೇಕನ್ನೋದೇ ಈ ಸಂಪೂರ್ಣ ಪ್ರಕ್ರಿಯೆಯ ಹಿಂದಿರುವ ಅತಿದೊಡ್ಡ ಆಶಯ. ಕೊನೆಯದಾಗಿ ವಿಭಾಗ 5, ನಮ್ಮ ಮುಂದಿರುವ ಕಾನೂನು ಹಾದಿಯ ಬಗ್ಗೆ. ಇತಿಹಾಸದ ಪುಟಗಳಲ್ಲಿ ಸೇರಿದ ವಸ್ತುಗಳನ್ನ ಕೇಂದ್ರದಿಂದ ರಾಜ್ಯಕ್ಕೆ ತರೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಇದೊಂದು ಬೃಹತ್ ಅಧಿಕಾರಶಾಹಿ ಮತ್ತು ಕಾನೂನಿನ ಚಕ್ರವ್ಯೂಹ ಅಂತಾನೇ ಹೇಳ್ಬಹುದು. ಮೊದಲನೇದಾಗಿ, ಕೇಂದ್ರ ಸರ್ಕಾರದ ಜೊತೆ ಅತ್ಯಂತ ದೃಢವಾದ ಮತ್ತು ಪಾರದರ್ಶಕ ಸಾಂಸ್ಥಿಕ ಮಾತುಕತೆಯನ್ನ ಸ್ಥಾಪಿಸಬೇಕು. ಎರಡನೇದಾಗಿ, 5 ದಶಕಗಳ ಹಿಂದಿನ ಆ ಹಸ್ತಾಂತರದ ಮೂಲ ದಾಖಲೆಗಳು ಮತ್ತು ಈಗಿನ ಮಾಲೀಕತ್ವದ ನಿಖರವಾದ ಕಾನೂನು ಪತ್ರಗಳನ್ನ ಆರ್ಕೈವ್ಗಳಿಂದ ಹುಡುಕಿ ದೃಢೀಕರಿಸಬೇಕು. ಅದಕ್ಕಿಂತಲೂ ಸವಾಲಿನ ಕೆಲಸ ಅಂದ್ರೆ ಸಂರಕ್ಷಿತ ಪ್ರಾಚೀನ ವಸ್ತುಗಳ ಒಡೆತನ ಮತ್ತು ಅವುಗಳ ಸುರಕ್ಷಿತ ಸ್ಥಳಾಂತರವನ್ನ ನಿಯಂತ್ರಿಸುವ ಕಠಿಣವಾದ ಪರಂಪರೆ ಸಂರಕ್ಷಣಾ ಕಾನೂನುಗಳನ್ನ ಅಚ್ಚುಕಟ್ಟಾಗಿ ಪಾಲಿಸುವುದು. ಇದೊಂದು ಅತ್ಯಂತ ಜವಾಬ್ದಾರಿಯುತ ಮತ್ತು ದೀರ್ಘಕಾಲಿಕ ಕಾನೂನು ಪ್ರಕ್ರಿಯೆಯಾಗಿದೆ. ಈ ಬೃಹತ್ ಕಾರ್ಯದಲ್ಲಿ ಕೇವಲ ಒಬ್ಬರು ಅಥವಾ ಇಬ್ಬರು ಅಧಿಕಾರಿಗಳ ನಿರ್ಧಾರ ಖಂಡಿತ ಸಾಲಲ್ಲ. ದೇಶದ 3 ಪ್ರಬಲ ಸಾಂಸ್ಥಿಕ ಶಕ್ತಿಗಳು ಇಲ್ಲಿ ಒಮ್ಮತಕ್ಕೆ ಬರಬೇಕಿದೆ. ಕೇಂದ್ರ ಸಂಸ್ಕೃತಿ ಸಚಿವಾಲಯವು ಇದರ ಉನ್ನತ ಮಟ್ಟದ ಸಮಾಲೋಚನೆಗಳ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ತಿದೆ. ಪ್ರಸ್ತುತ ಈ ವಸ್ತುಗಳಿಗೆ ಕಾವಲಾಗಿರುವ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯದ ಆಡಳಿತ ಮಂಡಳಿಯು ಇವುಗಳ ರಕ್ಷಣೆ ಮತ್ತು ಸ್ಥಳಾಂತರದ ಭದ್ರತಾ ವಿಮರ್ಶೆಯನ್ನ ಮಾಡಬೇಕಾಗಿದೆ. ಮತ್ತು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅಂದ್ರೆ ASI ಪ್ರತಿಯೊಂದು ವಸ್ತುವಿನ ಐತಿಹಾಸಿಕ ಮೌಲ್ಯಮಾಪನ ಮತ್ತು ತಪಾಸಣೆಯನ್ನ ಅತ್ಯಂತ ಸೂಕ್ಷ್ಮವಾಗಿ ನಡೆಸಬೇಕಿದೆ. ಈ 3 ಸಂಸ್ಥೆಗಳ ನಡುವೆ ಸಂಪೂರ್ಣ ಸಹಮತ ಏರ್ಪಟ್ಟಾಗ ಮಾತ್ರ ನಮ್ಮ ಲಕ್ಕುಂಡಿಯ ನಿಧಿ ಮರಳಿ ಬರೋದಕ್ಕೆ ಸಾಧ್ಯ. ಈ ಸಂಪೂರ್ಣ ವಿಶ್ಲೇಷಣೆ ನಮ್ಮೆಲ್ಲರ ಮುಂದೊಂದು ಅತ್ಯಂತ ಗಂಭೀರವಾದ ಮತ್ತು ತಾತ್ವಿಕವಾದ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ನಮ್ಮ ಭವ್ಯ ಪರಂಪರೆಯು ಸಾವಿರಾರು ಮೈಲಿ ದೂರದಲ್ಲಿರುವ ಯಾವುದೋ ಕೇಂದ್ರೀಕೃತ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯಗಳ 4 ಗೋಡೆಗಳ ನಡುವೆ ಭದ್ರವಾಗಿರ್ಬೇಕಾ? ಅಥವಾ ಆ ಇತಿಹಾಸ ಎಲ್ಲಿ ಜನಿಸಿತೋ ಅದೇ ಸ್ಥಳೀಯ ಪಟ್ಟಣದ ಮಣ್ಣಿನ ಮಕ್ಕಳ ನಡುವೆ ಅವರ ಹೆಮ್ಮೆಯ ಸಂಕೇತವಾಗಿ ವಿಜೃಂಭಿಸಬೇಕಾ? ಈ ಐತಿಹಾಸಿಕ ಹುಡುಕಾಟ ಕೇವಲ 150 ವಸ್ತುಗಳನ್ನ ತರುವ ಪ್ರಯತ್ನವಷ್ಟೇ ಅಲ್ಲ, ಇದು ನಮ್ಮ ಸಾಂಸ್ಕೃತಿಕ ಹಕ್ಕುಗಳ ಮರುಸ್ಥಾಪನೆಯ ಹೋರಾಟ. ಮುಂದಿನ ದಿನಗಳಲ್ಲಿ ಈ ಕಳೆದುಹೋದ ನಿಧಿ ತನ್ನ ತಾಯ್ನಾಡಿಗೆ ಮರಳುತ್ತದೆಯಾ ಅನ್ನೋದನ್ನ ನಾವು ಕಾದು ನೋಡ್ಬಿಟ್ಟಿದೆ. ಈ ವಿಶೇಷ ವರದಿಯಲ್ಲಿ ನನ್ನೊಂದಿಗೆ ಇದ್ದಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.